ಇದು ಡೆಮೋ. ಓಕೆ. ಇದೇ ಥರ ನಿಮ್ಮ ಮನೆ ಬರುತ್ತೆ. ಸೊ ಇದು ಋಷಿಕಾ ರಾಜ್ಪೂತ್ ಪ್ಯಾಲೇಸ್. ಮಗಳ ಹೆಸರು ಋಷಿಕಾ. ಋಷಿಕಾ. ನಾವು ರಾಜ್ಪೂತ್, ಅದಕ್ಕೆ ಋಷಿಕಾ ರಾಜ್ಪೂತ್ ಪ್ಯಾಲೇಸ್ ಅಂತ ಹೇಳಿ. ಎಷ್ಟು ಫ್ರೀಕ್ವೆಂಟ್ಲಿ ಬರ್ತೀರಾ ಅಂತ ಹೇಳಿ ವಾಕಿಂಗ್ ಆ ಥರ? ಡೈಲಿ ಮಾಡ್ತಾ ಇರ್ತಾರೆ. ಇಲ್ಲ, ಮನೇಲಿ ಗ್ಲಾಸಸ್ ಸಿಕ್ಕಾಪಟ್ಟೆ ಹಾಕ್ಬಿಡಿ. ಸಿಕ್ಕಾಪಟ್ಟೆ. ಅದೇ ಮೇಂಟೈನ್ ಮಾಡೋದೇ ಕಷ್ಟ. ಸೊ ನ್ಯಾಚುರಲ್ ಆಗಿ ಬಂದು ಈ ಪಾಯಿಂಟ್ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿ. ಈ ಮನೇದು ಈ ಪಾಯಿಂಟ್ ನೆಕ್ಸ್ಟ್ ಲೆವೆಲ್ ಕಾಣೋದು. 4-5 ಫ್ಲೋರ್ ತರ ಕಾಣುತ್ತೆ ಅದು. ಇಷ್ಟು ಬ್ಯೂಟಿಫುಲ್ ಇದೆ ಲೊಕೇಶನ್. ಹೌದು. ಸೊ ಇವಾಗ ಹೋಗ್ತಾ ಇದ್ದೀವಿ ರಾಜ್ಪೂತ್ ಪ್ಯಾಲೇಸ್, ಋಷಿಕಾ ರಾಜ್ಪೂತ್ ಪ್ಯಾಲೇಸ್ಗೆ. ಸೊ ಹೋಮ್ ಟೂರ್ ಕೇಳೋಣ ಬನ್ನಿ. ಆಂಟಿ ಹಾಯ್, ಬನ್ರಿ. ಆಂಟಿ, ರಾಜ್ಪೂತ್ ಪ್ಯಾಲೇಸ್ಗೆ ಹೋಮ್ ಟೂರ್ ಕೊಡ್ತೀರಾ? ಆಯ್ತು, ಸರಿ ಬನ್ರಿ ಒಳಗೆ. ಸೊ ಇದ್ರದ್ದು ಏನಂಟಿ ಮಾರ್ಬಲ್ ಮಾಡಿಸ್ಬಿಟ್ಟಿದ್ದೀರಾ? ತುಳಸಿ ಕಟ್ಟೆಗೆ ಅಂತ ರಾಜಸ್ಥಾನಿಂದ ತರಿಸಿದ್ದಾರೆ. ಓ, ರಾಜಸ್ಥಾನಿಂದ. ಓಕೆ ಓಕೆ. ಸೊ ಅಲ್ಲಿಂದ ತರಿಸಿರೋದು? ಅಲ್ಲಿಂದ ಬಂದಿದೆ. ಏನು ಸ್ಪೆಷಾಲಿಟಿ ಆಂಟಿ ಇದ್ರದ್ದು? ಮಾರ್ಬಲು ಮತ್ತೆ ಇದು ತುಳಸಿಗೆ ಅದೇ ಚೆನ್ನಾಗಿ ಅಂತ ಈ ಥರ ವೈಟ್ ಮನೆಗೆ ಮ್ಯಾಚ್ ಆದಂಗೆ ಅಂತ ತರಿಸಿದ್ದಾರೆ. ಓಕೆ ಓಕೆ. ಸೊ ಮನೆ ಎಂಟ್ರೆನ್ಸ್ ಫುಲ್ಲು ಇದು ಎಲ್ಲಿಂದ ಮಾಡ್ತಿರೋದಂತೆ? ಇದು ತೊಗೊಂಬಂದಿದ್ವಿ, ಚಿಕ್ಕಮಂಗ್ಳೂರು ಹೋಗಿದ್ವಿ. ಚಿಕ್ಕಮಂಗ್ಳೂರು ಏನಕ್ಕೆ? ರೆಸಾರ್ಟ್ಗೆ ಹೋಗಿದ್ವಿ, ಅಲ್ಲಿ ಚೆನ್ನಾಗಿ ಅನಿಸ್ತಿತ್ತು ಹ್ಯಾಂಗಿಂಗ್ ಇದೆ ಅಂತ. ರೆಸಾರ್ಟ್ ಗಾರ್ಡನ್ ಇದೆ. ಓಕೆ. 2 ಗಾರ್ಡನ್ ಇದಾವೆ. ಇದು ಒಂದು ಬರುತ್ತೆ, ಆ ಕಡೆ ಒಂದು ಗಿಡ ಇದೆ. ಓಕೆ ಓಕೆ ಓಕೆ. ಸೊ ಇಲ್ಲೂ ಪೂರ್ತಿ ಕವರ್, ಫುಲ್ ಕವರ್ ಆಗಿದೆ. ಓ, ಇದ್ರ ಹಿಂದ್ಗಡೆ ಗ್ಲಾಸಸ್ ಹಾಕಿದ್ದೀರಾ? ಗ್ಲಾಸ್ ಹಾಕಿದ್ದೀವಿ. ಓಹೋ, ಟಫನ್ ಗ್ಲಾಸಸ್. ಇದು ಋಷಿಕಾ ರಾಜ್ಪೂತ್ ಪ್ಯಾಲೇಸ್. ಮಗಳ ಹೆಸರು ಋಷಿಕಾ. ಋಷಿಕಾ. ನಾವು ರಾಜ್ಪೂತ್, ಅದಕ್ಕೆ ಋಷಿಕಾ ರಾಜ್ಪೂತ್ ಪ್ಯಾಲೇಸ್ ಅಂತ ಹೇಳಿ. ಓ, ರಾಜ್ಪೂತ್ ಫ್ಯಾಮಿಲಿ. ಓ, ನೆಕ್ಸ್ಟ್ ಎಲ್ಲಿ? ಆ ಕಡೆ ಕಿಚನ್ ಗಾರ್ಡನ್ ಇದೆ. ಓ, ಸ್ಯಾಂಡಿ. ಸ್ಯಾಂಡಿ. ಸ್ಯಾಂಡಿ ಅವ್ನಿಗೆ ಹುಷಾರಿಲ್ಲ ಪಾಪ, ಅದಕ್ಕೆ. ಓಕೆ 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 ಓಕೆ. ಮೇಂಟೈನ್ ಮಾಡಿ. ಮೇಂಟೈನ್ ಮಾಡ್ತಾರೆ. ಸೊ ಎವ್ರಿ ಇಲ್ಲ 15 ಡೇಸ್ ಒಂದು ಬರುತ್ತೆ. ಓಕೆ 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 ಓಕೆ. ಸೊ ಈ ಮನೆ ಸ್ಪೆಷಾಲಿಟಿ ಏನಾದ್ರು ಆಂಟಿ? ಲೈಕ್ ಎಲ್ಲ ಹೋಗ್ತಾ ಇರೋಬೇಕಾರೆಲ್ಲ ನೋಡ್ತಾ ಇದೆ, ಮರ ಎಲ್ಲ ಫುಲ್ ಕಾಣುತ್ತೆ. ಅದೇ. ಸೊ ಮ್ಯಾಂಗೋ ಹಾಕಿದ್ದೀರಾ? ಮ್ಯಾಂಗೋ, ಸಪೋಟ, ದಾಳಂಬ್ರೆ, ಲೆಮನ್ನು, ಕರಿ ಲೀವ್ಸು, ಈ ವೀಳ್ಯದೆಲೆ ಎಲ್ಲ ಹಾಕಿದ್ದೀವಿ. So 50% of the fruit from outside garden. ಇದು ವೀಳ್ಯದೆಲೆನೂ ಕಾಣಿಸ್ತದೆ. ಸೊ ಪಪ್ಪಾಯನೂ ಇದೆ. ಓಕೆ ಓಕೆ. ಸೊ ಎಷ್ಟು ಫ್ರೀಕ್ವೆಂಟ್ಲಿ ಬರ್ತೀರಾ ಅಂತ ಹೇಳಿ ವಾಕಿಂಗ್ ಆ ಥರ? ಡೈಲಿ ಮಾಡ್ತಾ ಇರ್ತಾರೆ. ಇಲ್ಲ.
ಮನೇಲಿ ಗ್ಲಾಸಸ್ ಸಿಕ್ಕಾಪಟ್ಟೆ ಹಾಕ್ಬಿಡಿ. ಹಾ ಸಿಕ್ಕಾಪಟ್ಟೆ, ಅದೇ ಮೇಂಟೈನ್ ಮಾಡೋದೇ ಕಷ್ಟ. ಬನ್ರಿ ಒಳಗೆ ಮನೆ ತೋರಿಸ್ತೀನಿ. ಓಕೆ. ಸೊ ನಿಮ್ಮ ಇಂಟ್ರೊಡಕ್ಷನ್ ಆಂಟಿ. ಹಾ, ರೂಪಾ ಈಶ್ವರ್ ಸಿಂಗ್ ಅಂತ. ಓಕೆ. ಹಾ. ಸೊ ನೀವು ಇಲ್ಲಿ ಲೈಕ್ ಎಷ್ಟು ವರ್ಷ ಆಯ್ತು ಮನೆ? ಈಗ 9 ವರ್ಷ ಕಂಪ್ಲೀಟೆಡ್. ಕಂಪ್ಲೀಟೆಡ್. ಹೌದು. ಹೋಗ್ತಿದ್ದಂಗೆ ಜೇಬಲ್ ಇದು ಸ್ಪೀಕರ್ಸ್ ಇದೆ, ಲಿವಿಂಗ್ ರೂಮ್, ಪಾರ್ಟಿ ಬಾಕ್ಸ್. ಹಾ ಸೊ ಅಂಕಲ್ ಹೆಂಗಿರೋದು, ಸೊ ಡಬಲ್ ಸೀಲಿಂಗ್ ಬರುತ್ತೆ. ಹಾ. ಸೊ ಇದೆಲ್ಲ ವುಡನ್ ಇಂದ ಮಾಡಿಸಿರೋದು? ಹೌದು ಹೌದು. ಪೂರ್ತಿ ವುಡ್ಡಿಂದ. ಹಾ. ಇದು ಲೀಫ್ ಏನೋ ಹೇಳ್ತಾರಲ್ಲ ಆಂಟಿ, ಇದು ಆ ಥರ ಏನಿಲ್ಲ, ಅದು ಶೋ ಪ್ಲಾಂಟ್. ಶೋ ಪ್ಲಾಂಟ್. ಇದು ದೇವ್ರ ಮನೆ. ಓಕೆ. ಹಾ. ಸೊ ಏನು ಬಗ್ಗೆ ಹೇಳಿ ಆಂಟಿ. ದೇವ್ರ ಮನೆ ಬಗ್ಗೆ ಹೇಳ್ಬೇಕಂದ್ರೆ ಎಲ್ಲ ವುಡ್ಡಿಂದೆಲ್ಲ ಮಾಡ್ತಾರೆ, ಆ ಥರ ಏನೂ ಬೇಡ ಅಂತ ಈ ಥರ ಸಿಂಪಲ್ ಆಗಿ ಗ್ಲಾಸ್ ಮೇಂಟೆನೆನ್ಸ್ ಈಸಿ ಅಂತ ಮಾಡಿಸಿದ್ರು. ಓಕೆ, ಅದೆಲ್ಲ ಮಾರ್ಬಲ್ ಅಂತ. ಹಾಂ, ಅದೆಲ್ಲ ಮಾರ್ಬಲ್. ಸೊ ನೆಕ್ಸ್ಟ್ ಬರೋದು ಕಿಚನ್. ಹಾಂ. ಎಷ್ಟೊಂದು ವೆರೈಟೀಸ್ ಆಫ್ ಗಾಡ್ಸ್ ಇದೆ, ಹಾಂ. ಆಮೇಲೆ ಐಡಲ್ಸ್. ಸೊ ಇದ್ರದ್ದು ಏನಾರ ಸ್ಟೋರಿ ಇದೆ ಆಂಟಿ ಬಿಹೈಂಡ್ ಇದು ಮಿನಿಯೇಚರ್ ಇಂದ? ಆದರೆ ಅದು ಎಲ್ಲ ಟೂರ್ಗೆಲ್ಲ ಹೋದಾಗೆಲ್ಲ ತೊಗೊಂಬಂದು ಇಟ್ಕೊಂಡಿದ್ದೆ. ಓ ವಾವ್, ಇದಿಷ್ಟು ಹಂಗ ಟೂರಿಗೆ ಹೋಗಿರೋದು? ಹಾಂ. ಓಕೆ ಓಕೆ. ಪ್ರತಿ ಸತಿ ಹೋದಾಗ? ಹಾಂ ಹಾಂ, ಪ್ರತಿ ಸಲ ಹೋದಾಗ ಎಲ್ಲಕ್ಕೂ ಹೋದಾಗ ಟೂರಿಂದ ತೊಗೊಂಬಂದಿದ್ದೆ. ಸೊ ನೆಕ್ಸ್ಟ್ ಆಂಟಿ ನೆಕ್ಸ್ಟ್ ಕಿಚನ್. ಇದು ಕಿಚನ್. ಓಕೆ. ಸೊ ಹೊರಗಡೆನೂ ಹೋಗ್ಬೋದು? ಹಾಂ, ಹೊರಗಡೆಯಿಂದನೂ ಹೋಗ್ಬೋದು. ಇದು ಈ ಕಡೆ ಸ್ಟೋರ್ ರೂಮ್. ಇದು ಸ್ಟೋರ್ ರೂಮ್. ಮತ್ತೆ ಹೊರಗಡೆ ಇದು ಯುಟಿಲಿಟಿ. ಓಕೆ. ಇಲ್ಲೊಂದು ಹಾಂ, ಈ ಕಡೆನೂ ಡ್ರೈ ವೆಟ್ ಕಿಚನ್ ಅಂತ. ಓಕೆ ಓಕೆ. ಹೊರಗಡೆ ಇಲ್ಲಿಂದ ಹೊರಗಡೆ ಕನೆಕ್ಟಿವಿಟಿ ಇದೆ? ಹಾಂ, ಇದೆ. ಓಕೆ. ಭಾಳ ಸ್ಪೇಷಿಯಸ್ ಇದೆ. ಹಾಂ. ನೆಕ್ಸ್ಟ್ ಪ್ಲೇಸ್ ಇಲ್ಲಿ ಇದೊಂದು ಮಾಸ್ಟರ್ ಬೆಡ್ರೂಮ್ ಕೆಳಗಡೆ. ಓಕೆ. ಈಗ ಅಲ್ಲಿಂದನೂ ಹೋಗ್ಬೋದು? ಹಾಂ, ಈ ಕಡೆಯಿಂದನೂ ಹೋಗ್ಬೋದು. ಓಕೆ ಓಕೆ. ಸೊ ಇದು ಸೆಂಟ್ರ್ ಮಾಡಿದಾರೆ ಕಿಚನ್. ಹಾಂ. ಸೊ ಇದು ಮಾಸ್ಟರ್ ಬೆಡ್ರೂಮ್. ಹಾಂ, ಇದು ಮಾಸ್ಟರ್ ಬೆಡ್ರೂಮ್. ಸೊ ಇದೆಲ್ಲ ಅವಾಗೇ ಮಾಡಿಸಿರೋದು? ಹಾಂ, ಇದೆಲ್ಲ ಅವಾಗೆ ಮಾಡಿದ್ದು. ಇದು ಡ್ರೆಸ್ಸಿಂಗ್ ಕಮ್ ಬಾತ್ರೂಮ್. ಓಕೆ ಓಕೆ ಓಕೆ. ಸೊ ಎಲ್ಲ ಜಾಗ ಫಿಟ್ಟಿಂಗ್ಸ್ ಎಲ್ಲ? ಹಾಂ. ಓಕೆ. ಸೊ ವಾಕಿನ್ ವಾರ್ಡ್ರೋಬನ್ನು ಅಲ್ಲೇ ಮಾಡಿರೋ? ಹೌದು. ಓಹಾ. ಸೊ ನೆಕ್ಸ್ಟ್ ಆಂಟಿ ಮೇಲ್ಗಡೆ ಸೈಕ್ಲಿಂಗ್ ಹೋಗ್ತಾರಾ ಸೈಕಲ್ ಇದರಲ್ಲಿ? ಹಾಂ, ಇದೆ. ಯಾವಾಗ ಮಗ ಮಾಡ್ತಾನೆ, ಮನೆಯವ್ರು ಮಾಡ್ತಾರೆ. ಬಂದ. ಸೊ ಇದು ಚೆನ್ನಾಗಿದೆ. ಹಾಂ, ಇದೊಂದು ವುಡನ್ ಫ್ಲೋರ್. ವುಡನ್ ಫ್ಲೋರಿಂಗ್ ಎಲ್ಲ ಭಾಳ. ಇದು ಮೇಲ್ಗಡೆ ತನಕನೂ ಫುಲ್ ವುಡನ್? ಹೌದು ಹೌದು, ಫುಲ್ ವುಡನ್. ಇದು ಬಂದು ಇದನ್ನು ಮಾರ್ಬಲ್? ಹೌದು, ಇದು ಇಟಲಿಯನ್ ಮಾರ್ಬಲ್. ಬಿಟ್ಟು ಮಗನ ಬೆಡ್ರೂಮ್. ಓಕೆ ಓಕೆ. ಸೊ ಮೇಲ್ಗಡೆ ಕೆಳಗಡೆ ಏನಿದೆ ಮೇಲ್ಗಡೆ? ಹಾಂ, ಮೇಲ್ಗಡೆ ಸೇಮ್ ನಮ್ದು ಯಾವ ಥರ ಇದೆಲ್ಲ ಬೆಡ್ರೂಮು ಅದೇ ಥರ ಸೇಮ್ ಬೆಡ್ರೂಮ್. ಏನು ಇಷ್ಟೊಂದು ತಾರಿಂದು? ಹಾಂ, ಮಗುಗೆ ತುಂಬ ಕಾರ್ ಇಷ್ಟ, ಅದ್ರದ್ದು ಇದನ್ನು ತೊಗೊಂಬರ್ತಿದ್ದಾನೆ. ಇದು ರಿಯಲ್ ತಾರಿಂದು ಇದು? ಹಾಂ, ಹೌದು. ವಾವ್, ಅಲ್ಟಿಮೇಟ್. ಸೊ ಹೆಲ್ಮೆಟ್ಸು? ಹಾಂ, ಅವನಿಗೆಲ್ಲ ಬೈಕು ತುಂಬ ಇಷ್ಟ ಅಂತ ಆ ಥರ ಎಲ್ಲ ಹೆಲ್ಮೆಟ್ ಎಲ್ಲ ತರ್ತಿದ್ದಾನೆ. ಜಿಯೋ ಕಲೆಕ್ಷನ್ಸ್ ಎಲ್ಲ ಇದಾವೆ. ಓಕೆ. ರೈಡ್ ಹೋಗ್ತಾ ಇರ್ತಾರ? ಹಾಂ, ಹೋಗ್ತಾ ಇರ್ತಾನೆ. ಇದೆಲ್ಲ ಆಂಟಿ? ಇದೆಲ್ಲ ಸರ್ಗೆ ಇಷ್ಟ, ಅವರೆಲ್ಲ ಟೂರ್ಗೆಲ್ಲ ಹೋದಾಗೆ ಮನೆಯೆಲ್ಲ ತೊಗೊಂಬಂದಿದ್ದೆಲ್ಲ. ಓ, ಇದನ್ನು ಸರ್ ಕಲೆಕ್ಷನ್ಸ್? ಸರ್ ಕಲೆಕ್ಷನ್ಸ್. ಇದೇ ನನಗೆ ಇದು ಭಾಳ ಇಷ್ಟ ಆಯಿತು ಆಂಟಿ. ಇದೆಲ್ಲ ಇನ್ನೊಂದು ಸ್ವಿಚಸ್ ಇಲ್ಲ, ಮಗಗೆ ತುಂಬ ಇಷ್ಟ. ಸೊ ನೆಕ್ಸ್ಟ್ ಆಂಟಿ ಈಗ ಮಾಡೆಲ್ ನಂಬರ್ ಎಲ್ಲ ಕೊಟ್ಟಿದ್ದಾರೆ. ಅದೇ. ನೆಕ್ಸ್ಟ್ ಆಂಟಿ ಈ ಪಕ್ಕಕ್ಕೆ ಮಗಳು ಬೆಡ್ರೂಮ್. ಓಕೆ. ಇದು ಮಿನಿಯೇಚರ್ ಆಫ್ ದ ರಾಜ್ಪೂತ್ ಪ್ಯಾಲೇಸ್. ಹಾಂ. ಅಂದರೆ ಇದು ಹೀಗೆ ಆಂಟಿ ಲೈಕ್ ಆರ್ಕಿಟೆಕ್ಟೇ ಮಾಡ್ಕೊಡ್ತೀವಿ? ಹಾಂ, ಆರ್ಕಿಟೆಕ್ಟೇ ಮಾಡ್ಕೊಡ್ತೀವಿ. ಸೊ ಫಸ್ಟ್ ಮನೆದು ಡೆಮೋ. ಓಕೆ. ಇದೇ ಥರ ನಿಮ್ಮ ಮನೆ ಬರುತ್ತೆ. ಓ, ಫಸ್ಟ್ ಈ ಥರ ಎಲ್ಲ ಡೆಮೋ ಮಾಡಿಬಿಟ್ಟು ತೋರಿಸಿದ್ದಾರೆ. ಓ ಮೈ ಗಾಡ್, ಸೋ ನ್ಯಾಚುರಲ್ ಆಗಿ ಬಂದು ಈ ಪಾಯಿಂಟ್ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿ. ಈ ಮನೆದು ಈ ಪಾಯಿಂಟ್ ನೆಕ್ಸ್ಟ್ ಲೆವೆಲ್ ಕಾಣುತ್ತೆ. 4-5 ಫ್ಲೋರ್ ಥರ ಕಾಣುತ್ತೆ ಅದು. ಸೋ ಬ್ಯೂಟಿಫುಲ್ ಅಂತೆ.
ಸೊ ಇದೆಲ್ಲ ಲೈಕ್ ಅವಾಗಿನ ಟೈಮಲ್ಲೇ ಮಾಡಿಸಿರೋದು? ಹೌದು, ಅವಾಗಿನ ತರ. ಆರ್ಕಿಟೆಕ್ಟ್ ಎಲ್ಲ? ಇಲ್ಲ, ಬೆಂಗಳೂರು. ಓ ಹಾಂ. ಫುಲ್ ಸೈಕ್ಲಿಸ್ಟ್ ಅಣ್ಣ? ಹಾಂ. ಓ ಓಕೆ. ಸೊ ಇದು ಬಂದ್ಬಿಟ್ಟು ಮಗಳ ಬೆಡ್ರೂಮ್. ಇದು ಓಕೆ. ಸೊ ಇದು ಸೇಮ್ ಪಕ್ಕದಲ್ಲಿದೆ? ಹಾಂ, ಇದು ಒಂದು ಸ್ವಲ್ಪ ಡಿಫ್ರೆಂಟ್ ಇದೆ. ಹಾಂ ಹಾಂ. ಅವಳದು ಡ್ರೆಸ್ಸಿಂಗ್ ಕಮ್ ಬಾತ್ರೂಮ್ ಆ ಥರ ಹೋಗಿ. ಓಕೆ ಓಕೆ, ಎಲ್ಲ ಹೊರಗಡೆ. ಹಾಂ. ಸೊ ಡೆಡಿಕೇಟೆಡ್ ಆಗಿ ಇದು ಬರುತ್ತೆ ಅಂದರೆ? ಹಾಂ. ಓಕೆ. ಮೇಲ್ಗಡೆ ಎಲ್ಲ ಟ್ರಾನ್ಸ್ಪರೆಂಟ್ ಇದೆ? ಅದರ ಆ ಥರ ಫಿಲ್ಲಿ ಮಾಡಿಸಿದ್ದಾರೆ. ಹಾಂ ಹಾಂ. ಓಕೆ. ನಾರ್ಮಲ್ ಆಗಿ POP ಮಾಡಿಸ್ತಾರೆ. ಸೊ ಅದು ಬದಲು ಈ ಥರ ಮಾಡಿಸಿದ್ದಾರೆ. ಸೊ ಇದೊಂದು ಬಾಲ್ಕನಿ? ಹಾಂ, ಇದು ರೂಮಿನ ಬಾಲ್ಕನಿ, ಚಿಕ್ಕ ಬಾಲ್ಕನಿ. ಓಕೆ ಓಕೆ ಓಕೆ. ಸೊ ವಾವ್, ವರ್ಚುವಲ್ ಪ್ಯಾಲೇಸ್ ಒಂದು ಯೂನಿಕ್ ಬಾಲ್ಕನಿ. ಹಾಂ. ಸೊ ಪೂರ್ತಿ ಗಾರ್ಡನ್ನು ಕಾಣುತ್ತೆ? ಎಲ್ಲ ಗಾರ್ಡನ್ ಎಲ್ಲ ಕಾಣುತ್ತೆ. ಓಕೆ. ಸೊ ಶೆಡ್ ಎಲ್ಲ ಹಾಕ್ಸ್ಬಿಟ್ಟಿದ್ದಾರೆ? ಹಾಂ, ಕಾರ್ ಪಾರ್ಕಿಂಗ್ ಎಲ್ಲ ಬೇಕು ಅಂತ ಶೆಡ್ ಹಾಕ್ಸಿ. ಬಾಲ್ಕನಿ ಇದೆ. ಓಕೆ, ಎರಡು ಬಾಲ್ಕನಿ? ಹಾಂ, ಎರಡು ಬಾಲ್ಕನಿ. ಈ ಕಡೆನೂ ಎಲ್ಲ ಪ್ಲೇಸಸ್ ಚೆನ್ನಾಗಿದೆ. ಓಕೆ ಓಕೆ. ಸೊ ಇಲ್ಲಿಂದ ಲೈಟ್ ಬರುತ್ತಾ? ಹಾಂ. ನಾವು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಈಗ ಲೈಕ್ ಇದು ಸುಮ್ಮನೆ ಆ ಥರ ಹಾಗೆ ಡಿಸೈನ್? ಓಕೆ. ಸೊ ಇಲ್ಲಿ ನಿಂತ್ಕೊಂಡ್ರೆ ಎಲ್ಲ ಕಾಣುತ್ತೆ? ಎಲ್ಲ ಕಾಣುತ್ತೆ. ಓಕೆ. ಇದು ಒಂದು ಹೋಮ್ ಥಿಯೇಟರ್. ಹೋಮ್ ಬಂತು. ಓ ವಾವ್. ಓ ಫುಲ್ ಫ್ಲೆಡ್ಜ್ ಹೋಮ್ ಥಿಯೇಟರ್ ಮಾಡಿದ್ದೀವಿ. ಇದೆಲ್ಲ ಬೆಂಗಳೂರು ಮಾಡಿಸಿರೋದು? ಹಾಂ. ಸೊ ಎಷ್ಟು ವೀಕ್ಲಿ ಎಷ್ಟು ಫಿಲಮ್ ನೋಡ್ತೀರಾ ಆಂಟಿಲಿ? ತಿಂಗಳಿಗೆ ಒಂದ್ಸಲ ನೋಡಿದ್ರೆ. ಓಹೋ. ಯಾರು ಗೆಸ್ಟ್ ಬಂದರೆ ಹಾಂ ಹಾಂ, ಅವಾಗೆಲ್ಲ ಬರ್ತಾ ಇರ್ತೇವೆ. ಅವಾಗ ನಮ್ಮದು ವಿಡಿಯೋಸ್ ನೋಡಿ ಯೂಟ್ಯೂಬಲ್ಲಿ ನೋಡೋಣ. ಇಲ್ಲಿ ಒಂದು ಲಾಸ್ಟ್ ಟೆರೆಸ್ ಇದೆ. ಓಕೆ. ಇಲ್ಲಿಂದ ಬಂದ್ಬಿಟ್ಟು ನಿಮಗೆಲ್ಲ ವ್ಯೂಸ್ ಕಾಣುತ್ತೆ ನೋಡ್ರಿ. ಹಾಂ 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 ಹಾಂ. ಓ ವಾವ್. ಫುಲ್ ಮೇಲೆಲ್ಲ ಕಾಣುತ್ತೆ. ಏರಿಯಾ ಸಿಕ್ಕಾಪಟ್ಟೆ ಡೆವಲಪ್ ಆಗಿದೆ. ತುಂಬ ಡೆವಲಪ್ ಆಗಿದೆ. ನಾವು ಬಂದಾಗಿನೂ ಯಾರ್ದು ಮನೆ ಇದ್ದಿದ್ದಿಲ್ಲ, ಹೌದು ಅಷ್ಟೊಂದು ಯಾವುದು ಮನೆ ಇದ್ದಿದ್ದಿಲ್ಲ. ಈಗ ನಮ್ಮ ಮನೆನೇ ಗೊತ್ತು ಹಿಡಿತಾ ಇಲ್ಲ ಜನ, ಗೃಹಪ್ರವೇಶ ಬಂದವರು. ಏನಂటే ಇಷ್ಟು ಬ್ಯೂಟಿಫುಲ್ ಇದೆ ಲೊಕೇಶನ್. ಹೌದು. ಸೊ ಈವ್ನಿಂಗ್ ಎಲ್ಲ ಇಲ್ಲಿ ಬರೋದೇ ವರ್ತ್ ಇಟ್ ಆಗುತ್ತೆ. ಕೆಳಗಡೆ ಹೋಗೋಣ. ಓಕೆ. ಈಶ್ವರ್ ಸಿಂಗ್ ಅಂತೇಳಿ ನನ್ನ ಹೆಸರು. ಓಕೆ. ಸೊ ವೆರಿ ಮಚ್ ರೆಕಗ್ನೈಸ್ಡ್ ಇನ್ ದಾವಣಗೆರೆ ಅಂಡ್ ದ ಬ್ರ್ಯಾಂಡ್ ಆಫ್ ಬಿಲ್ದಾಸ್. ಓಕೆ. ಸೊ ಅಂಕಲ್, ನಿಮ್ಮ ಲೈಕ್ ಎಷ್ಟು ವರ್ಷ ಆಯಿತು? ನಿಮ್ಮ ಫಾದರ್ ಏನಾರ ಇಲ್ಲಿ ಎಸ್ಟಾಬ್ಲಿಷ್ ಆಗಿದ್ದ? ಓಕೆ. ನಾನು ಬಂದಿರೋದು, ನಾನು ಕೆಲಸಕ್ಕಂತ ಬಂದು ಸೆಟ್ಲ್ ಆಗಿದ್ದು. ಓಕೆ. 88ರಲ್ಲಿ ದಾವಣಗೆರೆಗೆ ಬಂದೆ ನಾನು. ಓ. 88ರಲ್ಲಿ ಬಂದು ಅಲ್ಲಿ ನಾವೆಲ್ಲ ಪ್ರೈವೇಟಲ್ಲಿ ಕೆಲಸ ಮಾಡಿ 94ರಲ್ಲಿ ಓನರ್ ಆಗಿರೋದು. ಓಹೋ. 94ರಿಂದ ಇಲ್ಲಿವರೆಗೆ ರನ್ ಆಗ್ತಿದ್ದು ಬಿಂದಾಸ್ ನೇಮಲ್ಲಿ. ಮುಂಚೆ ಶಾಮೂರು ಒಳಗಡೆ ಇತ್ತು ಹೈವೇದಲ್ಲಿ. ಓಕೆ. 2001ನಲ್ಲಿ ವಾಜಪೇಯಿ ಪ್ರೈಮ್ ಮಿನಿಸ್ಟರ್ ಆದಾಗ 4 ways ಆಗೋ ಟೈಮಲ್ಲಿ, ರೋಡ್ ವೈಡನ್ ಆಗೋ ಟೈಮಲ್ಲಿ ನನಗೆ ವೆಕೆಟ್ ಆಗಿ ಹೇಳಿದರು. ಈ ಕಡೆ ಓನ್ ಬಿಲ್ಡಿಂಗ್ ಪರ್ಚೇಸ್ ಮಾಡಿ ನಾನು ಶಿಫ್ಟ್ ಆದೆ. ಸೊ 30 ಇಯರ್ಸ್ ಆಯಿತು ಬಿಂದಾಸ್ ಅನ್ನ ಹಾಕಿ. ಈಗ ಎಷ್ಟು ವರ್ಷ ಇದೆ? ಈಗ ಬಿಂದಾಸ್ ಅನ್ನ ಹಾಕಿದ್ರೆ 30 ಇಯರ್ಸ್ ಆಯಿತು. ನಾನು ದಾವಣಗೆರೆಗೆ ಬಂದು 37 ಇಯರ್ಸ್ ಆಯಿತು. ಓಕೆ. ಸೊ 8 years ಸ್ಟ್ರಗಲ್ ಎಲ್ಲ. ಟೋಟಲ್ ಅಲ್ಲಿ. ಸೊ ನಿಮ್ಮ ಹಿಸ್ಟ್ರಿ ಬಗ್ಗೆನೇ ಗೊತ್ತಾಯ್ತು, ಇವು ಲೈಕ್ ಭಾಳ ಸ್ಟ್ರಗಲಿಂದಾನೇ ನೀವು ಬಂದಿರೋದು ಅಂತ. ಹೌದು ಹೌದು. ಸೊ ನಿಮ್ಮ ಸ್ಟ್ರಗಲಿಂಗ್ ಡೇಸ್ ಅಥವಾ ಯಾವುದು? ಯಾವಾಗೆಲ್ಲ ಮೂಮೆಂಟ್ ಹಂಗೆ ಇತ್ತಪ್ಪ, ಏನು ಮಾಡೋಕ್ಕಾಗಲ್ಲ. ಡಿಪ್ಲೊಮಾ ಮಾಡ್ಕೊಂಡು ಬಂದಿದ್ವಿ, ಪ್ರೈವೇಟಲ್ಲಿ ಜಾಬ್ ಮಾಡ್ತಿದ್ವಿ. ಓಕೆ. ಬೇರೆ ಬೇರೆ ಊರಲ್ಲಿ ಬಂದು ಕೊನೆಗೆ ಇಲ್ಲೇ ಜಾಬ್ ಸಿಕ್ತು. ಓಕೆ. ಲೈಫ್ ಸೆಟ್ಲ್ ಆಗೋಕ್ಕೋಸ್ಕರ ಬೇರೆ ಬೇರೆ ಫೀಲ್ಡಲ್ಲಿ ಪ್ರೈವೇಟಲ್ಲಿ ಕೆಲಸ ಮಾಡಿದ್ವಿ. ಕೆಲಸ ಮಾಡಿ ಕೊನೆಗೆ 94ರಲ್ಲಿ ಓನರ್ ಆದ್ವಿ. ದೇವ್ರ ದಯೆ, ಎಲ್ಲ ಸ್ನೇಹಿತರ ಸಹಕಾರ, ಊರಿನ ಸಹಕಾರ. ವಿಶೇಷವಾಗಿ ಶಾಮೂರು ಗ್ರಾಮದ ಪ್ರತಿಯೊಬ್ಬ ನಾಗರಿಕರು ನಾವು ಈ ವಿಚಾರವಾಗಿ ಕೃತಜ್ಞತೆ ಸಲ್ಲಿಸಬೇಕು. ಯಾಕಂದರೆ ನಮಗೆ ರೀಬರ್ತೆ ದಾವಣಗೆರೆಗೆ ಬಂದಮೇಲೆ ಕೂಡ
7-8 ವರ್ಷ ಆದಮೇಲೆ ಶಾಮನೂರಲ್ಲಿ ಮತ್ತೆ ನಮ್ಮ ಪುನರ್ಜನ್ಮ ಸಿಕ್ತು. ಊರಿನ ಜನಗಳು ವಿಶೇಷ ಧನ್ಯವಾದ. ಸೊ ಆ್ಯಕ್ಚುಲಿ ನೋಡಬೇಕು ಅಂತ ಹೇಳಿದ್ರೆ ಒಂದು ಲ್ಯಾಂಗ್ವೇಜ್ ಬ್ಯಾರಿಯರ್ ಸ್ಟಾರ್ಟಿಂಗ್ ನೀವು ಅಲ್ಲಿಂದ ಇಲ್ಲಿ ಬರಬೇಕು. ಹೌದು, ಸಿಕ್ಕಾಪಟ್ಟೆ ಕಷ್ಟ ಆಗಿರ್ಬೇಕು. ಏನು ನಾವು ಇಲ್ಲೇ ಹುಟ್ಟಿಲ್ಲೇ ಬೆಳೆದಿರೋದು. ನಾವು ರಾಯಚೂರು ಡಿಸ್ಟ್ರಿಕ್ಟ್ ಮಾನ್ಲಿ ತಾಲೂಕು ಕವಿತಾಳ ಅಂತ ಊರಲ್ಲಿ ಹುಟ್ಟು ಬೆಳೆದಿರೋದು. ಬೇಸಿಕಲಿ ನಮ್ಮ ತಂದೆಲ್ಲ ಕೃಷಿಕರು. ವಿದ್ಯಾಭ್ಯಾಸಕ್ಕಾಗಿ ಗದಗನಲ್ಲಿ ನಾವು ಡಿಪ್ಲೊಮಾ ಮಾಡ್ಕೊಂಡು ಬಂದ್ವಿ. ಮೂಲತಃ ಕಡೆ ಬರಗಾಲ ಪ್ರದೇಶ ಇರೋದ್ರಿಂದ ಅಲ್ಲಿ ಉದ್ಯೋಗದ ಅವಕಾಶಗಳು ಭಾಳಷ್ಟು ಕಡಿಮೆ ಇರೋದ್ರಿಂದ ಆ ಜಿಲ್ಲೆಯನ್ನು ತೊರಿಬೇಕಾಯ್ತು, ಹುಟ್ಟಿದ ಊರು ತೊರಿಬೇಕಾಯ್ತು. ಅನಿವಾರ್ಯವಾಗಿ ಬದುಕನ್ನು ಕಟ್ಕೋಬೇಕಂತೇಳಿ ದಾವಣಗೆರೆಗೆ ವಲಸೆ ಬಂದ್ವಿ. ದೇವರ ಆಶೀರ್ವಾದ ಮತ್ತು ಊರಿನೆಲ್ಲ ಜನಗಳ ಸಹಕಾರದಿಂದ ಊರಲ್ಲಿ ಅನುಕೂಲ ಆಯಿತು. ಈಗಲೂ ಅವು ದಾವಣಗೆರೆ ಜನ ಮತ್ತು ವಿಶೇಷವಾಗಿ ಶಾಮನೂರು ಜನಕ್ಕೆ ನಾವು ಕೃತಜ್ಞತಾ ಅರ್ಪಿತರಾಗ್ತೀವಿ. ಈಗ ಎಷ್ಟು ಸ್ಟೋರ್ಸ್ ಇದೆ ಅಂಕಲ್ ಬಿಂದಾಸ್? ನಂದು ಟೋಟಲ್ 3 ಇದೆ. ಟೋಟಲ್ 4 ಇತ್ತು, ಒಂದು ವೇಕೆಂಟ್ ಮಾಡಿದೆ. ಈ ಪ್ರೆಸೆಂಟ್ 3 ಇದೆ ಸ್ಟೋರ್ಸ್. ಎಲ್ಲೆಲ್ಲಿ ಬರುತ್ತೆ? ಒಂದು ಶಾಮನೂರು ರೋಡು, ಒಂದು ಕುಂದವಾಡ ರೋಡು ಬೂಜ್ ಅಂತೇಳಿ, ಒಂದು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಅರ್ಜುನ ಅನಿಸುತ್ತೆ. ಸೊ ಬಟ್ ಫೇಮಸ್ ಆಗಿರೋದು ಬಿಂದಾಸ್ ಅಂತ. ನಮ್ಮ ಹೆಸರು ಮೇಲೆ ಬಿಂದಾಸ್ ಅಂತಲೇ ಫೇಮಸ್ ಆಗಿರೋದು. ಯಾಕಂದ್ರೆ ಸುಮಾರು 30 ವರ್ಷ ಮೇಲ್ಪಟ್ಟ ಆಯಿತು ಶಾಮನೂರಲ್ಲಿ ಬಿಂದಾಸ್ ರನ್ ಆಗತ್ತೆ. ಲೈಕ್ ಬಿಂದಾಸ್ ಅನ್ನೋ ಹೆಸರಿನ ಇದು ಏನೋ, ಲೈಕ್ ಏನಕ್ಕೆ ಬಿಂದಾಸ್ ಅಂತ ಇತ್ತು? ಬಿಂದಾಸ್ ಅಂದರೆ ಟ್ರೇಡ್ ಇದೆ, ಲಿಕ್ಕರ್ ಅಲ್ಲ. ಲಿಕ್ಕರ್ ಟ್ರೇಡು, ಲಿಕ್ಕರ್ ಕಸ್ಟಮರ್ಸು ಇದನ್ನು ತೊಗೋಬೇಕಾದ್ರೆ ಚೇರ್ಸ್ ಅಂತ ಕರೀತಾರೆ. ಕರೆಕ್ಟ್. ಚೇರ್ಸ್ ಕನ್ವರ್ಟೆಡ್ ಹಿಂದಿ ವರ್ಡ್ ಬಿಂದಾಸ್. ಸೂಟೇಬಲ್ ಚೇರ್ಸ್ ಅನ್ನೋ ಬದಲು ಬಿಂದಾಸ್ ಅಂತ ಹೇಳಿ ಹುರಿದುಂಬಿಸುವಂಥ ಕನ್ನಡದಲ್ಲಿ. ಅದಕ್ಕೊಂದು ಸೂಟೇಬಲ್ ಕನ್ವರ್ಟೆಡ್ ವರ್ಡ್ ಬಿಂದಾಸ್ ಅಂತ ಹೇಳಿ. ಅದೇನು ದೇವ್ರ ಹೆಸರು, ವ್ಯಕ್ತಿ ಹೆಸರಲ್ಲ. ಚೇರ್ಸ್ ಪ್ಯಾರಲಲ್ ಹಿಂದಿ ವರ್ಡ್ ಅದು ಬಿಂದಾಸ್. ಸೊ ದಾವಣಗೆರೆ ಒನ್ ಆಫ್ ದ ಬಿಗ್ಗೆಸ್ಟ್ ಬ್ರ್ಯಾಂಡ್ ಅಂತಲೇ ಹೇಳೋದು ಬಿಂದಾಸ್. ಹೌದು, 30 ವರ್ಷ ಆಯಿತು ನಾವು ಟ್ರೇಡ್ ಓನರ್ ಆಗಿ. ಅದಕ್ಕೂ ಮುಂಚೆ ಅಲ್ಲಿ ನಾವು ಕೂಡ ಪ್ರೈವೇಟಲ್ಲಿ ಕೆಲಸ ಮಾಡಿ ಈ ಟ್ರೇಡಿಗೆ ಬಂದಿರೋದು. ಥ್ಯಾಂಕ್ಸ್ ಅಂಕಲ್. ಇದು 2013 ಸ್ಟಾರ್ಟ್ ಮಾಡಿದ್ದೆ ನಾನು ಮನೆ. 16 ಕಂಪ್ಲೀಟ್ ಆಗಿ ಫೆಬ್ರವರಿ 16 ಓಪನ್ ಮಾಡ್ಕೊಂಡಿರೋದು ಮನೆ. 3 ಇಯರ್ಸ್. ಆಮೇಲೆ ಮೇಲ್ಗಡೆ ಒಂದು ಲೈಕ್ ಒಂದು ಮಿನಿಯೇಚರ್ ನೋಡಿದೆ ಮನೆದು. ಹೌದು. ಅದ್ರದ್ದು ಆಂಟಿ ಏನೋ ಹೇಳಿದ್ರು ಅದ್ರ ಯೂನಿಕ್ ಎಂದು. ಮನೆ ಯಾವ ಟೈಪ್ ಬರುತ್ತೆ ಅಂತೇಳಿ ಆರ್ಕಿಟೆಕ್ಟಿಗೆ ಕೇಳಿದ್ರೆ, ಮುಂಚೆ ಆ ಟೈಮಲ್ಲಿ CD ಇವೆಲ್ಲ ಕೊಡ್ತಿರ್ಲಿಲ್ಲ, ಅವೆಲ್ಲ ಟೆಕ್ನಾಲಜಿ ಫಾಸ್ಟ್ ಆಗಿರಲಿಲ್ಲ. ಮಾಡೆಲ್ ಕೊಡೋರು, ಅದಕ್ಕೆ 75,000 ರೂಪಾಯಿ ಚಾರ್ಜ್ ಮಾಡ್ತಾರೆ. ಆವಾಗಿನ ಟೈಮಲ್ಲಿ? ಹೌದು, 75,000 ಚಾರ್ಜ್ ಮಾಡಿ ಅದಕ್ಕೂ ಆರ್ಕಿಟೆಕ್ಟ್, ಅದಕ್ಕೆ M.Tech ಮಾಡಿರೋ ಸ್ಟೂಡೆಂಟ್ಸ್ ಎಲ್ಲ ಸೇರಿ ಮಾಡ್ತಾರೆ ಅದನ್ನೆಲ್ಲ ಮಾಡೆಲ್ಗಳು. ಈ ಅಪಾರ್ಟ್ಮೆಂಟ್ಗಳು ಮಾಡೆಲ್ಗಳು ಮಾಡ್ತಾರೆ, ಪ್ರತಿಯೊಂದು ಮಾಡ್ಕೊಂಡು. ಆ ಮಾಡೆಲ್ ಪೂನಾದಿಂದ ಮಾಡಿರೋದು, ರಶ್ಮಿ ಬೋರಾ ಅಂತೇಳಿ ಮಾಡಿರೋದು. ಅವ್ರು ಬಂದಿಲ್ಲಿ ಕಾರಲ್ಲಿ ಬಂದು ಡೆಲಿವರಿ ಕೊಟ್ಟು 75,000. ಅದು ಕಾರಿನ ಚಾರ್ಜ್ ಸಪ್ರೇಟು, ಮಾಡೆಲ್ ಚಾರ್ಜ್ ಸಪ್ರೇಟು. ಅವೆಲ್ಲ CD ಗಿಡ ಇರ್ತದೆ, ಯಾವ ಟೈಪ್ ಬರ್ತದೆ ನಮ್ಮ ಮನೆ ಕಂಪ್ಲೀಟ್ ಮುಗಿದ್ಮೇಲೆ ಅಂತೇಳಿ ಕ್ಯೂರಿಯಾಸಿಟಿ ಇದೇ ಇರ್ತೈತಿ ಮನೆ ಕಟ್ಟೋರಿಗೆ. ಹಾಗೆ ಟೆಕ್ನಾಲಜಿ ಇರಲಿಲ್ಲ. ಇವಾಗೆಲ್ಲ ನಿಮ್ಗೆ ಹೆಂಗೆ ಬರುತ್ತೆ ಮನೆ ಅಂತೇಳಿ ಒಂದು CD ಕೊಟ್ಬಿಡ್ತಾರೆ. ಇಂಟೀರಿಯರ್ ಏನು ಬರುತ್ತೆ, ಔಟ್ ಸೈಡ್ ಏನು ಬರುತ್ತೆ, ಟೋಟಲ್ ಔಟ್ಲುಕ್ಕು, ಫ್ರಂಟ್ ಎಲಿವೇಷನ್ ಎಲ್ಲ ಅವಾಗೆಲ್ಲ ಇರಲಿಲ್ಲ. ಹೀಗಾಗಿ ಬಂತು ನಮ್ಮ ಮನೆ 2013 12 ಸ್ಟಾರ್ಟ್ ಮಾಡೋಣ ಅಂತ ಡಿಸ್ಕಸ್ ಮಾಡ್ಬೇಕಾದ್ರೆ ಅವಾಗಿನ್ನೂ CD ಪ್ಲಾನ್ 13-14 CDಗಳು ಕೊಡ್ತಕ್ಕಂಥದ್ದು ಸಿಸ್ಟಮ್ ಜನ್ರೇಟ್ ಆಯಿತು. CDಗಾದ್ರೂ ಅಷ್ಟೇ ಚಾರ್ಜ್ ಮಾಡ್ತಾರೆ ಆರ್ಕಿಟೆಕ್ಟು, ಮಾಡಲ್ಗೆ ಅಷ್ಟೇ ಮಾಡ್ತಾರೆ. ನಾನು ಮಾಡಲ್ ಸೆಲೆಕ್ಟ್ ಮಾಡಿದ್ದಕ್ಕೆ ಮಾಡಲ್ ಅದು ಹಾಗೆ ಇಟ್ಟಿದ್ದೀನಿ ನನಗೆ. ಅದರೊಳಗಡೆ ಫರ್ನಿಚರ್ ಇದೆ, ಲೈಟ್ ಆನ್ ಆಗುತ್ತೆ ಅದಕ್ಕೆ. ಲೈಟ್ ಇಲ್ಲೇನು ಫರ್ನಿಚರ್ ಇದೆ ಸೇಮ್ ಮಾಡಲ್ ಒಳಗಡೆ ಫರ್ನಿಚರ್ ಇದೆ, ಲೈಟ್ ಆನ್ ಆಗುತ್ತೆ. ನೀವು ಒಳಗಡೆ ಲೈಟ್ ಆನ್ ಆದ ತಕ್ಷಣ ಗ್ಲಾಸಸ್, ವಿಂಡೋಸ್ ಎಲ್ಲ ಓಪನ್ ಮಾಡಿದ್ರೆ ಕರೆಕ್ಟಾಗಿ ಕಿಚನ್ ಇಕ್ವಿಪ್ಮೆಂಟ್ಸು, ಸೋಫಾ ಸೆಟ್ ಎಲ್ಲ ಇದೆ. ಒಳಗೆ ಲೈಟ್ ಆನ್ ಮಾಡ್ಬೇಕು ಅದಕ್ಕೆ. ಸೊ ಮಗಳು ವಿದೇಶದಲ್ಲಿರೋದ್ರಿಂದ ಯಾವ ಈವನ್ ಹೋಮ್ ಥಿಯೇಟರ್ ಆಯ್ತು ಆನ್ ಮಾಡಿಲ್ಲ. ಭಾಳ ನೆಕ್ಸ್ಟ್ ಐ ಮೀನ್ ಲೈಕ್ ಹೋಮ್ ಥಿಯೇಟ್ರ್ ಇವಾಗ ರೀಸೆಂಟಾಗಿ ಮಾಡಿರೋದು, ಅವಾಗಿನ ಟೈಮಲ್ಲೇ ಅವಾಗಲೇ ಮಾಡಿದ್ದು, ಈ ರೀಸೆಂಟಾಗಿರಲ್ಲ. 10 ವರ್ಷ 10 years ಬಿಫೋರ್ ಹೋಮ್ ಥಿಯೇಟರ್. ಅಂಕಲ್ ಇನ್ನೊಂದು ಕೇಳಬೇಕು ಅಂತ ಅಂದೆ ಇದ್ದೆ. ಸೊ ಲೈಕ್ ನಿಮ್ಮದು ಕ್ರೇಜ್ ಕಾರ್ಸಿಂದೆಲ್ಲ ಭಾಳ ಕ್ರೇಜ್ ಇಲ್ಲ? ನಂದಿಲ್ಲ, ಮಗಂದು. ಓಕೆ. ಮಗನಿಗೆ ಸ್ವಲ್ಪ ಕಾರ್ ಬಗ್ಗೆ ಕ್ರೇಜ್ ಜಾಸ್ತಿ. ಒಬ್ಬ ಬರ್ತಿಂದಾನೆ ಅವನು ಕಾರ್ ಕ್ರೇಜು. ಓಕೆ. ಅವನೇನು ಡ್ರೈವಿಂಗ್ ಕೂಡ ಇವನೇನು ಡ್ರೈವಿಂಗ್ ಸ್ಕೂಲಲ್ಲಿ ಹೋಗೇನು ಕಲ್ತಿರಲಿಲ್ಲ, ಯಾರು ಹೇಳಿಲ್ಲ. ಒಬ್ಬಡಿಗೆ ಅವನೇ ಗಾಡಿ ಓಡಿಸೋದು ಕಲ್ತಿರೋದು. ಅವನಿಗೆ ಕಾರ್ ಕಲೆಕ್ಷನ್ಸ್ ಬರ್ತಿಂದ ಚಿಕ್ಕ ವಯಸ್ಸಲ್ಲಿಂದನೇ ಇದೆ ಅವನಿಗೆ. ಸೊ ಅವನಿಗೆ ಅದರಲ್ಲಿ ಈ ಬ್ರ್ಯಾಂಡೆಡ್ ವೆಹಿಕಲ್ಸ್ ಎಲ್ಲ ಕಲೆಕ್ಷನ್ ಮಾಡಬೇಕು, ಅದನ್ನು ರೈಡ್ ಮಾಡಬೇಕು. ಈಗ ನನಗೆ ಲಂಡನ್ ಆಗಿದ್ರು ಕೂಡ ನಮ್ಮಲ್ಲಿ ಏನು ವೆಹಿಕಲ್ ಇದೆ ಅದೇ ವೆಹಿಕಲ್ ಬಾಡಿಗೆ ತೊಗೊತಾನೆ. ಬೆಂಜ್ ಇದೆಯಾ, ಬೆಂಜ್ ಬಾಡಿಗೆ. ಆಡಿ ಇದೆ, ಆಡಿ ಸಿಗ AS6 ಬಾಡಿಗೆ ತೊಗೊತಾನೆ. ಅವನು ಅದೇ ಕ್ರೇಜ್. ಓಕೆ.
ಪಾಸ್ಪೋರ್ಟ್ ಪ್ಲೇಟ್ ಮಾಡಿ ಬಾಡಿಗೆ ಗಾಡಿಗಳು ತೊಗೊಂಡು ಅವ್ರ ತಂಗಿನ ಫ್ರೆಂಡ್ಸ್ನ ಕರ್ಕೊಂಡು ಲಂಡನ್ ಸಿಟಿ ರೌಂಡ್ಸ್ ಹೋಗ್ತಾನೆ, ಔಟ್ಸ್ಕಟ್ ಹೋಗ್ತಾನೆ, ರೆಸಾರ್ಟ್ಗಳು ಹೋಗ್ತಾನೆ. ಓಕೆ ಓಕೆ. ವೆಹಿಕಲ್ ಕ್ರೇಜ್ ನಮಗೇನಿಲ್ಲ, ಬಟ್ ನಮ್ಮ ಮಗನಿಗೆ ಜಾಸ್ತಿ ಇದೆ. ಓಹೋ. ಹಿಂಗಾಗಿ ಬೆಳಗ್ಗೆ ಮೇಲೇನೋ ತಾರಿಂದೆಲ್ಲ ಸ್ಕೆಲಿಟನ್ ನೋಡ್ತಾ ಇದೆ. ಎಲ್ಲ ಹಿಡಿದಾನೆ ಎಲ್ಲ. ಅವನು ಎಲ್ಲಿ ಸಿಕ್ಕರೆ ಕಾರ್ ಸಿಕ್ತು, ಬೆಡ್ಶೀಟು, ಬೆಡ್ ಪಿಲ್ಲು ಎಲ್ಲರೂ ಸಣ್ಣ ಮಾಡೆಲ್ ಕಾರ್ ಸಿಗ್ತಾವೆ ಅವನಿಗೆ. ಎಲ್ಲರೂ ಅವ್ನು ಫಸ್ಟ್ ಲೈಫಲ್ಲಿ KTM ತಂದಿದ್ದ. KTM ಮಾಡಲ್ ಇದೆ, ತಾರ್ ಮಾಡಲ್ ಇದೆ. ಅವನು RC200 ಅಂತ ಒಂದು ಬೈಕ್ ತೊಗೊಂಡಿದ್ದ, KTM 200, ಅದ್ರ ಮಾಡಲ್ ಅದು. ಓಕೆ ಓಕೆ ಓಕೆ. ಅವನಿಗೆ ವೆಹಿಕಲ್ ಕ್ರೇಜ್ ಜಾಸ್ತಿ. ಅಂಕಲ್, ಎಲ್ಲ ಲೈಕ್ ಎಲ್ಲರೂ ಕೇಳೋದು ಎಷ್ಟು ಕನ್ಸ್ಟ್ರಕ್ಷನ್ ಕಾಸ್ಟ್ ಎಷ್ಟಾಗಿದೆ ಅಂತ ಈ ಮನೆಗೆ. ಸೊ ಆಗಿನ ಟೈಮಲ್ಲಿ ಎಷ್ಟಾಗಿದೆ? ಇವಾಗ 10 years before ಒಂದು 3 crore ಸಮಥಿಂಗ್ ಏನಾಗಿದೆ. ಓಕೆ. ಸೊ ಎಲ್ಲ ಇನ್ಕ್ಲೂಡಿಂಗ್ ಎವ್ರಿಥಿಂಗ್, ಬರೀ ಕನ್ಸ್ಟ್ರಕ್ಷನ್ ಕಾಸ್ಟ್ ಅಂತ ಲೈಕ್ ಎಲ್ಲದನ್ನು ಸೇರಿ ಕನ್ಸ್ಟ್ರಕ್ಷನ್ ಕಾಸ್ಟ್ ಎಲ್ಲ ಮತ್ತು ಬೇರೆ ಫರ್ನಿಚರ್ಸ್ ಎಲ್ಲ ಮತ್ತು ಎಕ್ಸ್ಟ್ರಾ ಆಗುತ್ತೆ. ಕನ್ಸ್ಟ್ರಕ್ಷನ್ ಕಾಸ್ಟ್ 3 crore ಹತ್ರ ಆಗಿತ್ತು ಅವಾಗ. ಓಕೆ. ಸೊ ಥ್ಯಾಂಕ್ಸ್ ಅಂಕಲ್, ಭಾಳ ಬ್ಯೂಟಿಫುಲ್. ಆಮೇಲೆ ಪ್ರತಿ ಸತಿ ಹೋಗಬೇಕಾದ್ರೂ ಈ ರೋಡ್ ಒಂದೇ ತಾರ್ ರೋಡ್ ಇದ್ದಿದ್ದು. ಅವಾಗೆ ಪ್ರತಿ ಸತಿ ಹೋಗಬೇಕಾದ್ರೂ ಕಾಣೋದು ರಜಪೂತ್ ಪ್ಯಾಲೇಸ್ ಅನ್ನೋದೊಂದು ಒಂಥರ ಬ್ರ್ಯಾಂಡ್ ಆಗಿಬಿಟ್ಟಿತ್ತು, ರಜಪೂತ್ ಪ್ಯಾಲೇಸ್ ಅದೊಂದು. ಸೊ ಮನೇಲಿ ಯಾರೇ ನೋಡಿದ್ರು ಒಂಥರ ನೋಡಬೇಕಾದ್ರೆ, ಅದನ್ನು ಎಕ್ಸ್ಪೆಷಲಿ ಇದು ಫ್ರಂಟ್ ಎಲಿವೇಶನ್ ಸೈಡಿಂದ ಡೌನ್ ಸೈಡ್ ಬರ್ತಲ್ಲ ರೋಡು, ಪಕ್ಕ ಸೈಡ್ ಖಾಲಿ ಇರೋದ್ರಿಂದ ವಿಸಿಬಿಲಿಟಿ ಕ್ಲಾರಿಟಿ ಬರುತ್ತೆ. ಕರೆಕ್ಟ್. ಸೊ ಆಟೋಮೆಟಿಕ್ಲಿ ಅಟ್ರಾಕ್ಷನ್ ಆಗುತ್ತೆ. ಪಕ್ಕ ಮನೆ ಆಗ್ಬಿಟ್ರೆ ಅಷ್ಟು ಯಾರು ಕಾಣಿಸಲ್ಲ. ಹೌದು. ಸೈಡ್ ಖಾಲಿ ಇರೋದ್ರಿಂದ ವಿಸಿಬಿಲಿಟಿ. ನಮಗಿಂತ ಒಳ್ಳೊಳ್ಳೆ ದೊಡ್ಡ ದೊಡ್ಡ ಮನೆಗಳಿದ್ದಾವೆ, ಅಕ್ಕಪಕ್ಕ ಮನೆಗಳಿರೋದ್ರಿಂದ ಕ್ಲಾರಿಟಿ ಇರಲ್ಲ. ಕರೆಕ್ಟ್. ಆಮೇಲೆ ನೀವು ಇಳಿಯುವಾಗ ಡೌನ್ ಸೈಡ್ ಇದೆಲ್ಲ ಕ್ಲೀನಾಗಿ ಸೈಟ್ ಓಪನ್ ಇರೋದ್ರಿಂದ ನಿಮ್ಗೆ ಒಂಥರ ವಿಸಿಬಿಲಿಟಿ ಅಟ್ರಾಕ್ಷನ್ ಆಗುತ್ತೆ. ಏನಪ್ಪ ಇದು ಅರ್ಬೋಟ ಇದೆ ಅಂತ. ಆಮೇಲೆ ಒಳ್ಳೆ ಬಾಕ್ಸ್ ಡಿಸೈನ್ ಭಾಳ ಚೆನ್ನಾಗಿ ಮಾಡಿ. ಕಾಂಟೆಂಪ್ರರಿ ಅಂತ ಕರೀತಾರೆ ಅದಕ್ಕೆ. ಸಿವಿಲ್ ಕನ್ಸ್ಟ್ರಕ್ಷನ್ಸಲ್ಲಿ 3 ಪ್ಯಾಟರ್ನ್ ಬರುತ್ತೆ. ಓಕೆ. ಕಾಂಟೆಂಪ್ರರಿ, ಕ್ಲಾಸಿಕ್ಕು ಮತ್ತು ಗೌತಿಕ್ ಅಂತ ಹೇಳಿ. ಓಕೆ. ಈ ಸ್ಕ್ವೇರ್ ಟೈಪ್ ಇರೋಬೇಕೆಲ್ಲ ಕಾಂಟೆಂಪ್ರರಿ ಅಂತ ಕರೀತಾರೆ. ಓಕೆ. ಅದರಲ್ಲಿ ಸ್ವಲ್ಪ ಇರೋದ್ರಲ್ಲಿ ಟೇಪರ್ ಇರೋಬೇಕಲ್ಲ ಕ್ಲಾಸಿಕ್ ಅಂತ ಕರೀತಾರೆ. ಓಕೆ. ಆ ಮಲ್ಟಿ ಟೇಪರ್ಸ್ ಇರೋಕೆ ಗೌತಿಕ್ ಅಂತ ಕರೀತಾರೆ. ಈ BH ಚನ್ನಬಸಪ್ಪರದು ಇಲ್ಲ, ಇನ್ನೊಂದು ಮನೆ ಇದೆಲ್ಲ FCCA ಬ್ಲಾಕಲ್ಲಿ, ಅದು ಗೌತಿಕ್. ಅದು ಓಕೆ ಓಕೆ. ಹಗಲೆಲ್ಲ ಸಣ್ಣ ಗೋಪುರಗಳು ಸುಮಾರು ಬಂದರೆ ಅದು ಗೌತಿಕ್ ಅಂತಾರೆ. ಓಕೆ. ಮನೆನೇ ಈ ಮಂಗಳೂರು ಹೆಂಚ್ ಸ್ಟೈಲ್ನಾಗ ಕಟ್ತಾರಲ್ಲ, ಅದು ಕ್ಲಾಸಿಕ್ ಅಂತಾರೆ. ಓಕೆ. ಇದಕ್ಕೆ ಕಾಂಟೆಂಪರರಿ ಅಂತ ಹೇಳಿ ಬಾಕ್ಸ್ ಸ್ಕ್ವೇರ್ ಅಂತಾರೆ. ಇದು ಯೂಶಲಿ ಯುರೋಪಿಯನ್ ಕಂಟ್ರೀಸ್ ಒಳಗೆ ಈ ಕಾಂಟೆಂಪರರಿಗಳು ಕಟ್ಟಲ್ಲ. ಮಳೆ ಜಾಸ್ತಿ ಬೀಳ್ತಕ್ಕಂಥ ಪ್ಲೇಸ್ಗಳಲ್ಲಿ ಕಾಂಟೆಂಪರರಿ ಇರಲ್ಲ, ಕ್ಲಾಸಿಕ್ ಇರುತ್ತೆ. ಈಗ ನಮ್ಮೆಲ್ಲ ಈ ಫಾರ್ವರ್ಡ್ ಕಂಟ್ರಿಗಳಿದಾವಲ್ಲ, ದುಬೈ, ಸಿಂಗಪೂರ್, ಹಾಂಗ್ಕಾಂಗ್, ಚೈನಾ, ಅಲ್ಲೆಲ್ಲ ಈ ಕಾಂಟೆಂಪರರಿ ಕಟ್ತಾರೆ ಮಳೆ ಕಡಿಮೆ ಜಾಗ. ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ ಅಂದರೆ, ನೀವು ಮೇಲ್ಗಡೆ ಆಂಟಿ ಎಲ್ಲ ತೋರಿಸ್ತಾ ಇದ್ರು, ಕೆಳಗಡೆನೂ ಇದೆ ಮೇಲ್ಗಡೆನೂ. ನೀವು ಯಾವ ಕಂಟ್ರೀಸಿಗೆ ಹೋಗ್ತಿರೋ ಅಲ್ಲಿಂದ ಎಲ್ಲ ಪ್ಲ್ಯಾಂಟ್ಸ್ ಎಲ್ಲ. ಸೊ ಪ್ಲ್ಯಾಂಟ್ಸು ಏನೋ ಮೂಮೆಂಟೋಸು ಮೆಮೊರೇಬಲ್. ಓಕೆ. ಸುಮಾರು ಒಂದು 35-40 ಕಂಟ್ರಿ ವಿಸಿಟ್ ಕೊಟ್ಟಿದ್ದೀವಿ. ರೋಟ್ರಿ ಚೇರ್ಮನ್ ಆಗಿದೆ, ರೋಟ್ರಿ ಪ್ರೆಸಿಡೆಂಟ್ ಆಗಿದೆ. ರೋಟ್ರಿ ಕಡೆಯಿಂದ ನಾವು ಯಾವ್ದಾರ ಕಂಟ್ರಿಗೆ ಹೋದ್ರೆ ಅಲ್ಲಿ ಊರಿನ ಒಂದು ಮೂಮೆಂಟು ಮೊನಮೆಂಟ್ಸ್ ಏನಾದ್ರು ತೊಗೊಂಬರ್ತೀವಿ ನೆನಪಿಗೆ. ಇಲ್ಲಿ ಅಂತ ಆ ದೇಶದ ಮೊನಮೆಂಟ್ಸು, ಕರೆನ್ಸಿ ಏನಾದ್ರೆ ಎಷ್ಟು ದೇಶಕ್ಕೆ ಹೋಗಿ ದೇಶದ ಕರೆನ್ಸಿಗಳು ಹಾಗೆ ಇಟ್ಟಿದ್ದೀವಿ. ರಿಟರ್ನ್ ಕೊಟ್ಟು ಇಂಡಿಯನ್ ಕರೆನ್ಸಿ ತೆಗೆದು 10 ನಿಮಿಷದ ಕೆಲಸ, ಬಟ್ ಇರಲಿ ನೆನಪಿಗೆ ಅಂತ ಹೇಳಿ. ಲಾಸ್ಟ್ ಯುರೋಪಿಯನ್ 11 ಕಂಟ್ರಿಗೆ ಹೋಗಿದ್ದೀವಿ. ಈ ವರ್ಷ ನ್ಯೂಜಿಲೆಂಡ್, ಆಸ್ಟ್ರೇಲಿಯಾ ಹೋಗ್ತಾ ಇದ್ದೀವಿ. ಪ್ರತಿ ವರ್ಷ ಮಾರ್ಚ್, ಏಪ್ರಿಲ್, ಸಮ್ಮರಲ್ಲಿ ರೋಟ್ರಿಯಿಂದ ಹೋಗಿ ಇಂಟರ್ನ್ಯಾಷನಲ್ ಕನ್ವೆನ್ಷನ್ ಎಲ್ಲ ನಡೀತಾ ಇರುತ್ತೆ. ಆ ಕಂಟ್ರಿ ಹೋಗಿ ಪಕ್ಕದಲ್ಲಿ ಅಕ್ಕ ನೈಬರ್ ಕಂಟ್ರಿ ಯಾವಿರುತ್ತೆ ಅವನು ನೋಡ್ಕೊಂಡು ಬಂದ್ಬಿಡ್ತೀವಿ, ಅವಕಾಶ ಸಿಕ್ಕಲ್ಲ. ಓಕೆ. ಸೊ ಅಂಕಲ್, ರೋಟ್ರಿ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀರಾ? ರೋಟ್ರಿ ಈಸ್ ಇಂಟರ್ನ್ಯಾಷನಲ್ ವಿಂಗು. ಇಟ್ಸ್ ಆನ್ ಗೋಯಿಂಗ್ ಪ್ರಾಜೆಕ್ಟ್ಗಳು, ಜನಗಳಿಗೆ ಸೇವೆ ಮಾಡೋಕೆ ಒಂದು ಒಳ್ಳೆಯ ಸಂಸ್ಥೆ. ದಾವಣಗೆರೆಯಲ್ಲಿ ಇದೆ ಅಂದರೆ? ದಾವಣಗೆರೆ 4 ಕ್ಲಬ್ ಇದೆ. ಇದು 3160 ಡಿಸ್ಟಿಕ್ ಅಂತಾರೆ. ಓಕೆ. ನಾನು ಸೌತ್ ಕ್ಲಬ್ಬಿಗೆ ಪ್ರೆಸಿಡೆಂಟ್ ಆಗಿದೆ 2016-17 ಪೀರಿಯಡ್ಗೆ. ಓಕೆ. ರೋಟ್ರಿ ಆಯಿತು, ಲಯನ್ಸ್ ಆಯಿತು, ರೌಂಡ್ ಟೇಬಲ್ಸ್ ಆಯಿತು. ಒಂದು ಇಂಟರ್ನ್ಯಾಷನಲ್ ವಿಂಗ್ ಇದು, ಫೆಲೋಶಿಪ್ಪು, ಆಮೇಲೆ ಪಬ್ಲಿಕ್ ಸರ್ವೀಸು, ಒಳ್ಳೆ ವಿಂಗ್. ಆಮೇಲೆ ಕಾಂಟ್ರಾಕ್ಟ್ ಸಿಗುತ್ತೆ ರೋಟ್ರಿ. ಈಗ ವರ್ಲ್ಡಲ್ಲಿ ಎಲ್ಲ ಕಂಟ್ರಿಯಲ್ಲಿ ರೋಟ್ರಿ ಕ್ಲಬ್ ಇರುತ್ತೆ. ಎಲ್ಲ ಕಂಟ್ರಿ, ಎಲ್ಲ ಊರಲ್ಲಿ ರೋಟ್ರಿ ಕ್ಲಬ್ ಇರುತ್ತೆ. ನಿನಗೆ ಯಾವುದೇ ಕಂಟ್ರಿಗೆ ಹೋಗಿ ಆ ಊರಲ್ಲಿ ನಿನಗೇನೋ ಡಿಸ್ಕಂಫರ್ಟ್ ಆಯಿತು, ಆ ಊರು ಪ್ರೆಸಿಡೆಂಟ್, ರೋಟ್ರಿ ಪ್ರೆಸಿಡೆಂಟಿಗೆ ಫೋನ್ ಮಾಡಿದರೆ ID ನಂಬರ್ ಹುಡುಕಿ, ನಾನು ಹಿಂಗೆ ಸೌತ್ ಇಂಡಿಯಾ, ನಾನು ಹಿಂಗೆ ಸೌತ್ ಕ್ಲಬ್ ಪ್ರೆಸಿಡೆಂಟ್ ಇದ್ದೀನಿ, ನಾನು ಹಿಂಗೆ ದೇಶಕ್ಕೆ ಬಂದು ನನಗೆ ಹಿಂಗೇನಾಗುತ್ತೆ, ನಾನು ಸ್ವಲ್ಪ ಹೆಲ್ಪ್ ಬೇಕಂತೇಳಿ ಆ ಪ್ರೆಸಿಡೆಂಟಿಗೆ ಫೋನ್ ಮಾಡೋದು. ವಿತಿನ್ 10 ಮಿನಿಟ್ಸಿಗೆ ಬರ್ತಾನೆ ನಮಗೆ. ಬಂದು ID ಕಾರ್ಡ್ ಚೆಕ್ ಮಾಡ್ತಾನೆ. ಹೌದು, ನಾನು ರೋಟ್ರಿ ಮೆಂಬರ್ ಇದ್ದೀನಿ ಅಂದರೆ ನೀವು ಏನಾಗುತ್ತೆ ನಮ್ಗೆ ಹೆಲ್ಪ್ ಮಾಡಿ, ನಾವು ಬಿತ್ತಲ್ಲಿ ಇಂಡಿಯಾಗೆ ಬರೋಕ್ಕೆ ಅನ್ಬೇಕು ಸಪೋರ್ಟ್.
ಐಡಿ ಯಾವ ಪ್ರತಿಯೊಂದರಾಗೂ ರೋಟರಿ ಕ್ಲಬ್ ಬಿದ್ದೇ ಇರ್ತವೆ. ಈವನ್ ಫಾರಿನ್ ಕಂಟ್ರೀಸಲ್ಲಿ ಯಾವ ಕಡ್ಡೆ ಸಿಟಿ ಒಳಗೆ ಹೋದ್ರೆ ರೋಟರಿ ಕ್ಲಬ್ ಬಿದ್ದೇ ಇರುತ್ತೆ. ರೋಟರಿ ಇರುತ್ತೆ, ಲಯನ್ಸ್ ಇರುತ್ತೆ, ರೌಂಡ್ ಟೇಬಲ್ ಇರುತ್ತೆ. ಸೊ ಇಂಟರ್ನ್ಯಾಷನಲ್ ವಿಂಗ್. ಓಕೆ. ಸೊ ಅದನ್ನು ಸೇರಬೇಕು ಅಂತ ಹೇಳಿದ್ರೆ ಹೆಂಗೆ? ಏನು ತೊಂದರೆ ಇಲ್ಲ, ನೀವು ಜನಸೇವೆ ಮಾಡೋಕ್ಕೆ ಆಸಕ್ತಿ ಇರೋರು ಬರ್ಬೋದು. ಬಂದು ಕ್ಲಬ್ ಯಾವ್ದಾದ್ರು ನಿಮಗೆ ನಿಮ್ಮ ಮನೆ ಯಾವ ಹತ್ತಿರ ಇದೆ ಅಲ್ಲಿ ಆ ಏರಿಯಾದಾಗ ನಾನು 4 ಈಸ್ಟ್ ಮಿಡ್ ಟೌನ್ 4 ಕ್ಲಬ್ ಇದ್ದಾವೆ. 4 ಕ್ಲಬ್ಬಲ್ಲಿ ನೀವು ಯಾವ ಏರಿಯಾ ಹತ್ತಿರ ಆಗುತ್ತೆ ಆ ಕ್ಲಬ್ಬಿಗೆ ಸೇರ್ಬೋದು. ಓಕೆ. ಪ್ರತಿ ವರ್ಷ ರಿನ್ಯೂವಲ್ ಆಗುತ್ತೆ, ಪ್ರತಿ ವರ್ಷ ಮೆಂಬರ್ಶಿಪ್ ಇರುತ್ತೆ. ಆ ಪೀರಿಯಡಿಗೆ ಇಟ್ಕೊಂಡು ಸೇವೆ ಮಾಡ್ಕೊಂತಿದ್ದು ಯಾವಾಗ ಟೈಮ್ ಸಿಕ್ಕ ನೀವು ಪ್ರೆಸಿಡೆಂಟು, ಸೆಕ್ರೆಟರಿ, ಯೂತ್ ಲೀಡರ್ ಆಗ್ಬೋದು. ಓಕೆ. ಜನಸೇವೆ ಮಾಡೋಕ್ಕೆ ಒಂದು ಒಳ್ಳೆ ವೇದಿಕೆ. ಸೊ ಇಟ್ಸ್ ಸಮಥಿಂಗ್ ಲೈಕ್ ಬೆಟರ್ ನೆಟ್ವರ್ಕಿಂಗ್ ಅಂತಲೇ ಹೇಳ್ಬೋದು. ಇಂಟರ್ನ್ಯಾಷನಲ್ ನಿಮ್ಗೆ ವರ್ಲ್ಡ್ ಕಾಂಟ್ಯಾಕ್ಟ್ ಸಿಗ್ತದೆ. ವರ್ಲ್ಡ್ ಕಾಂಟ್ಯಾಕ್ಟ್ ನೆಟ್ನಾಗ ರೋಟ್ರಿ ಅಂತ ಹೊಡ್ಬಿಟ್ರೆ ನಿಮ್ಗೆ ಒಳ್ಳೆ ಎಷ್ಟು ಕೋಟಿ ಜನ ಇದ್ದಾರೆ ಎಲ್ಲ ನೀವು ಹೆಚ್ಚು ಕಡಿಮೆ ರೋಟ್ರಿ ಮೆಂಬರ್ಸು ಥ್ರೂಔಟ್ ವರ್ಲ್ಡ್ ಆಲ್ಮೋಸ್ಟ್ ಆಲ್ 40-45 ಕೋಟಿ ಮೆಂಬರ್ಸ್ ಇದ್ದಾರೆ. ಎಲ್ಲ ಜನರಿಗೂ ಕಾಂಟ್ಯಾಕ್ಟ್ ಇರ್ತದೆ. ನಿಮ್ಮಲ್ಲೆಲ್ಲ ಬಿಸ್ನೆಸ್ ಮನ್ ಇರ್ತಾರೆ, ಡಾಕ್ಟರ್ಸು, ಇಂಜಿನಿಯರ್ಸು, ಇಂಡಸ್ಟ್ರಿಯಲಿಸ್ಟು, ಸೋಷಿಯಲ್ ವರ್ಕರ್ಸು, ಆಥರ್ಸು, ಕವಿಗಳು ಎಲ್ಲರೂ ಇರ್ತಾರೆ. ಸಾಮಾನ್ಯ ಕೆಲಸದವ್ರು ಹಿಡ್ಕೊಂಡು ದೊಡ್ಡ ಬಿಗ್ ಇಂಡಸ್ಟ್ರಿಯಲಿಸ್ಟ್ಗಳು ಎಲ್ಲ ರತನ್ ಟಾಟಾಜಿ ರೋಟರಿಯನ್, ಧೀರುಭಾಯ್ ಅಂಬಾನಿ ಮಕ್ಕಳೆಲ್ಲ ರೋಟೇರಿಯನ್ಸು. ಕಾಂಟ್ಯಾಕ್ಟ್ ಸಿಗುತ್ತೆ. ನೀವು ಅದನ್ನ ಹೆಂಗೆ ಯುಟಿಲೈಸ್ ಮಾಡ್ಕೊಂತೀರಿ ನಿಮ್ಮ ಪರ್ಸನಲ್ ಇಂಟ್ರೆಸ್ಟ್. ರೋಟರಿ ಆರ್ ಲಯನ್ಸ್. Thank you, uncle. Thank you so much for giving us time and right following us for the property visit. Right, one second. ನಿಮಗೂ ಥ್ಯಾಂಕ್ಸ್ ಅಪ್ಪ. Thanks so much. Thanks.